ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇಡೀ ರಾಜ್ಯದ ಗಮನ ಸೆಳೆದಿದ್ದ ಚಿತ್ತಾಪುರದಲ್ಲಿ ಪಥಸಂಚಲನ ಸದ್ಯ ಆರಂಭಗೊಂಡಿದೆ. ಬಜಾಜ್ ಕಲ್ಯಾಣ ಮಂಟಪದಿಂದ ಪಥಸಂಚಲನ ಸ್ಟಾರ್ಟ್ ಆಗಿದೆ. ಭಾರೀ ಪೊಲೀಸ್ ಭದ್ರತೆಯಲ್ಲಿ ಆರ್ಎಸ್ಎಸ್ ಮೆರವಣಿಗೆ ಮಾಡಲಾಗ್ತಿದೆ. 350 ಕಾರ್ಯಕರ್ತರಿಗೆ ಭಾರೀ ಪೊಲೀಸರು ಭದ್ರತೆಯನ್ನು ಕೂಡ ವಹಿಸಿದ್ದಾರೆ. 1.5 ಕಿಲೋಮೀಟರ್ ಗಣವೇಷಧಾರಿಗಳು ಮೆರವಣಿಗೆಯನ್ನು ಮಾಡ್ತಾರೆ. ಕರ್ಗೆ ಕೋಟೆಯಲ್ಲಿ ಆರ್ಎಸ್ಎಸ್ ಜಯಘೋಷ ಕೂಡ ಮೊಳಗಿದೆ. ಇನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಪಥಸಂಚಲನಕ್ಕೆ ಚಿತ್ತಾಪುರ ಪಟ್ಟಣ ಯಾವ ರೀತಿಯಾಗಿ ಸಜ್ಜಾಗಿದೆ ಅನ್ನೋದನ್ನು ಕೂಡ ನೀವು ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ಮೆರವಣಿಗೆಯ ಮೂಲಕ ಸಾಕ್ತಾ ಇದ್ದಾರೆ. ಇನ್ನು ಹೈಕೋರ್ಟ್ ಅಂಗಳದಲ್ಲಿಯೂ ಕೂಡ ಏನೆಲ್ಲ ಆಯಿತು, ಯಾವೆಲ್ಲ ವಾದ ವಿವಾದಗಳು ನಡೆದಿದೆ ಅನ್ನೋದು ಗೊತ್ತಿದೆ. ಚಿತ್ತಾಪುರ ತಾಲೂಕು ಆಡಳಿತ ನೀಡಿರುವಂತಹ ಕೆಲವೊಂದಿಷ್ಟು ಷರತ್ತುಬದ್ಧ ಅನುಮತಿಯೊಂದಿಗೆ ಇವಾಗ ಒಂದು ಪಥಸಂಚಲನ ಸಾಕ್ತಾ ಇದೆ. ಆರ್ಎಸ್ಎಸ್ ಗಣವೇಷಧಾರಿಗಳ ಪಥಸಂಚಲನ ನಡೀತಾ ಇದೆ. ಹಾಗಾಗಿ ಇಡೀ ಪಟ್ಟಣವೂ ಕೂಡ ಕೇಸರಿಮಯವಾಗಿದೆ. प्रणाम 1 2 3 नमस्ते सदा वत्सले मातृभूमे नमस्ते सोहम हिंदू भूमे सुखम वर्धितोहम महामंगले पुण्य भूमे पदत्वे पतत्वेशकायो नमस्ते नमस्ते ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಭೀಮಪ್ಪ ದೂರವಾಣಿ ಸಂಪರ್ಕದಲ್ಲಿ. ಭೀಮಪ್ಪ, ಇನ್ನು ಚಿತ್ತಾಪುರದಲ್ಲಿ ಪಥಸಂಚಲನ ದೊಡ್ಡ ಮಟ್ಟದಲ್ಲಿ ವಿವಾದಕ್ಕೆ ಕಾರಣವಾಗಿತ್ತು. ಕೊನೆಯೂ ಕೂಡ ಕೆಲವೊಂದಿಷ್ಟು ರೆಸ್ಟ್ರಿಕ್ಷನ್ಗಳ ಮೂಲಕ ಅವರಿಗೆ ಪರ್ಮಿಷನ್ ಸಿಕ್ಕಿದೆ. ಈಗಾಗಲೇ ಪಥಸಂಚಲನ ಕೂಡ ಆರಂಭ ಆಗಿದೆ. ಯಾವ ರೀತಿಯಾದಂತಹ ಮೆರವಣಿಗೆ ಸಾಗ್ತಾ ಇದೆ, ಜೊತೆಗೆ ಪೊಲೀಸ್ ಭದ್ರತೆ ಯಾವ ರೀತಿಯಾಗಿದೆ? ಹೌದು ದಿವ್ಯ, ಏನಂದ್ರೆ ಈಗಾಗಲೇ ಚಿತ್ತಾಪುರ ಪಟ್ಟಣದಲ್ಲಿ ಪಥಸಂಚಲನ ಆರಂಭಗೊಂಡಿದ್ದು, ಆ ಪಥಸಂಚಲನ ಉದ್ದಕ್ಕೂ ಏನಂದ್ರೆ ಎರಡು ಅಂದ್ರೆ ಪಥಸಂಚಲನ RSS ನ ಕಾರ್ಯಕರ್ತರು ಹೋಗ್ತಾ ಇರ್ತಕ್ಕಂಥ ದಾರಿಯ ಎರಡೂ ಪಕ್ಕದಲ್ಲಿ ಏನಂದ್ರೆ ಆ ಜನರು ಏನಂದ್ರೆ ಕಾರ್ಯಕರ್ತರ ಮೇಲೆ ಹೂವಿನ ಮಳೆ ಗೈತಾ ಇದ್ದಾರೆ. ಒಟ್ಟಲ್ಲಿ ಏನಂದ್ರೆ ಈಗಾಗಲೇ ಅನೇಕ ಏನಂದ್ರೆ ವಿವಾದಗಳಿಗೆ ಕಾರಣ ಆಗಿರ್ತಕ್ಕಂಥ ಪಥಸಂಚಲನ ಯಶಸ್ವಿಯಾಗಿ ನಡೀತಾ ಇದೆ. ಮುನ್ನೆಚ್ಚರಿಕೆಯಾಗಿ ಚಿತ್ತಾಪುರ ಪಟ್ಟಣದಲ್ಲಿ ಬಿಗಿ ಪೊಲೀಸ್ ಭದ್ರತೆ ಕೂಡ ಮಾಡಲಾಗಿದೆ. ಸುಮಾರು 1000ಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿದೆ. ಇನ್ನು ಪಥಸಂಚಲನ ಹೋಗುವ ರೂಟ್ ನಲ್ಲಿ ಕೂಡ ಏನಂದ್ರೆ CCTVಯಿಂದ ಏನಂದ್ರೆ ಕಟ್ಟೆಚ್ಚರ ವಹಿಸಲಾಗಿದೆ. ಒಟ್ಟಲ್ಲಿ ಈಗಾಗಲೇ ಅನೇಕ ದಿನಗಳಿಂದ ಸಚಿವ ಪ್ರಿಯಾಂಕ ಖರ್ಗೆ ಹಾಗೂ RSS ನಡುವೆ ಜಟಾಪಟಿ ನಡೆದಿತ್ತು. ಈ ಜಟಾಪಟಿಯಿಂದ ಏನಂದ್ರೆ ತೆರೆ ಆಗಿದೆ ಅಂತ ಹೇಳ್ಬೋದು. ಈಗಾಗಲೇ ಪಥಸಂಚಲನ ಅರ್ಧದಷ್ಟು ಏನಂದ್ರೆ ಮಾರ್ಗ ಕ್ರಮಿಸಿದೆ ಅಂತ ಹೇಳ್ಬೋದು. ಸುಮಾರು 1.2 ಕಿಲೋಮೀಟರ್ ಈ ಪಥಸಂಚಲನ ನಡೆಯಲಿದ್ದು, ಪಥಸಂಚಲನ ರೂಟ್ ನಲ್ಲಿ ಹೆಜ್ಜೆ ಹೆಜ್ಜೆಗೂ ಕೂಡ ಏನಂದ್ರೆ ಪೊಲೀಸ್ ಭದ್ರತೆ ವಹಿಸಲಾಗಿದೆ. ಇನ್ನು ಏನಂದ್ರೆ RSS ನ ಕಾರ್ಯಕರ್ತರು ಶಾಂತಿಯುತವಾಗಿ ಈ ಪಥಸಂಚಲನದಲ್ಲಿ ಭಾಗವಹಿಸಿದ್ದಾರೆ. ಅಂದ್ರೆ ಪಥಸಂಚಲನ
ಮುಗಿದ ನಂತರ ಮತ್ತೆ ವಾಪಸ್ ಅವರು ಪಟ್ಟಣದಲ್ಲಿನ ಬಜಾಜ್ ಕಲ್ಯಾಣ ಮಂಟಪಕ್ಕೆ ಆಗಮಿಸಲಿದ್ದಾರೆ. ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಆ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ. ಒಟ್ಟಿನಲ್ಲಿ ಹೇಳೋದಾದ್ರೆ ದಿವ್ಯ, ಈ ಪಥಸಂಚಲನ ಶಾಂತಿಯುತವಾಗಿ ಸದ್ಯ ನಡೀತಾ ಇದೆ. ಓಕೆ ಭೀಮಪ್ಪ, ಇನ್ನು ಸರ್ಕಾರ ತೆಗೆದುಕೊಂಡಿರುವಂತಹ ನಿರ್ಧಾರ ಯಾವ ರೀತಿಯಾಗಿ ಸರ್ಕಾರಕ್ಕೆ ಮುಖಭಂಗ ಆಗಿತ್ತು ಅನ್ನೋದನ್ನ ನಾವು ನೋಡಿದ್ವಿ. ಹಾಗಾಗಿ ಏನಾದರೂ ಗಲಾಟೆಗಳಾಗುವಂತ ಚಾನ್ಸಸ್ ಏನಾದರೂ ಸದ್ಯ ಅಲ್ಲಿನ ಪರಿಸ್ಥಿತಿಯಲ್ಲಿ ಇದೆಯಾ ಅಂತ ಹೇಳಿ? ದಿವ್ಯ, ಏನಂದ್ರೆ ಈಗಾಗಲೇ ಒಂದಿಷ್ಟು ದಲಿತ ಸಂಘಟನೆಗಳು ಏನಂದ್ರೆ RSS ಯಾವಾಗ ಪಥಸಂಚಲನ ಮಾಡುತ್ತೋ ನಾವು ಅವತ್ತೇ ಏನಂದ್ರೆ ಪಥಸಂಚಲನ ಮಾಡ್ತೀವಿ ಅಂತ ಕೂಡ ಅವ್ರು ಹೇಳಿದ್ರು. ಆದ್ರೆ ಯಾವಾಗ ಹೈಕೋರ್ಟ್ ಏನಂದ್ರೆ ಜಿಲ್ಲಾಡಳಿತ ಹೈಕೋರ್ಟ್ಗೆ ವರದಿ ನೀಡಿತ್ತು, ಅಂದ್ರೆ ನವೆಂಬರ್ 16ರಂದು RSS ಪಥಸಂಚಲನ ಮಾಡಲು ನಾವು ಏನಂದ್ರೆ ಡೇಟ್ ನೀಡಿದ್ದೇವೆ ಅಂತ ಹೈಕೋರ್ಟ್ಗೆ ನೀಡಿತ್ತು. ಆ ಹೈಕೋರ್ಟ್ ಏನಂದ್ರೆ ಜಿಲ್ಲಾಡಳಿತದ ಡೇಟ್ ನ ಪ್ರಕಾರ ಏನಂದ್ರೆ RSS ಪಥಸಂಚಲನಕ್ಕೆ ಹಿಂದೆ ಏನಂದ್ರೆ ಪಥಸಂಚಲನಕ್ಕೆ ಅನುಮತಿ ನೀಡಿತ್ತು. ಆದ್ರೆ ಕೆಲವೊಂದಿಷ್ಟು ದಲಿತ ಸಂಘಟನೆಗಳು ಏನಂದ್ರೆ ನಾವು 26ನೇ ತಾರೀಕು ಅಂದ್ರೆ ಬರ್ತಕ್ಕಂಥ ನವೆಂಬರ್ 20ನೇ ತಾರೀಕಿನಂದು ಸಂವಿಧಾನ ಸಮರ್ಪಣಾ ದಿನವನ್ನು ವಿಜೃಂಭಣೆಯಿಂದ ಹಮ್ಮಿಕೊಳ್ತಾ ಇದ್ದೆ. ಹೀಗಾಗಿ RSS ನವರು ತಮ್ಮ ಪಾಡಿಗೆ ತಾವು ಪಥಸಂಚಲನ ಮಾಡಿಕೊಳ್ಳಿ ಅಂತ ಕೂಡ ಅವರು ಏನಂದ್ರೆ ಇತ್ತೀಚೆಗೆ ಸಭೆ ಮಾಡಿ ಹೇಳಿದ್ರು. ಹೀಗಾಗಿ ಇಂದು ಯಾವುದೇ ರೀತಿಯ ಅಹಿತಕರ ಘಟನೆ ನಡೀತಾ ಇಲ್ಲ, ಮತ್ತೆ ಯಾವುದೇ ರೀತಿಯ ಆತರ ಘಟನೆ ನಡೆಯದಂತೆ ಪೊಲೀಸ್ ಈಗಾಗಲೇ ಕಣ್ಗಾವಲು ವಹಿಸಿದ್ದು ಪಥಸಂಚಲನ ನಡೀತಕ್ಕಂಥ ರೂಟ್ ನಲ್ಲಿ ಏನಂದ್ರೆ ಬಿಗಿ ಪೊಲೀಸ್ ಭದ್ರತೆ ಮಾಡಲಾಗಿದೆ. ಸಿಸಿ ಕ್ಯಾಮೆರಾಗಳಿಂದ ಏನಂದ್ರೆ ಅಂದ್ರೆ ಪಥಸಂಚಲನ ಹೋಗ್ತಕ್ಕಂಥ ದಾರಿಯಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆ ನಡೆಯದಂತೆ ಭದ್ರತೆ ವಹಿಸಿದ್ದಾರೆ. ದಿವ್ಯ, ಓಕೆ ಭೀಮಪ್ಪ, ಈಗ ಮೆರವಣಿಗೆ ಸಾಗ್ತಾ ಇದೆ, ಎಲ್ಲಿ ಮೆರವಣಿಗೆ ಹೋಗ್ತಾ ಇದೆ, ಜೊತೆಗೆ ಮೆರವಣಿಗೆ ನಂತರದಲ್ಲಿ ವೇದಿಕೆ ಕಾರ್ಯಕ್ರಮ ಇರುತ್ತೆ, ಅದಕ್ಕೆ ಸಿದ್ಧತೆಗಳು ಹೇಗೆ ನಡೆದಿದೆ? ಹೌದು ದಿವ್ಯ, ಏನಂದ್ರೆ ಈಗಾಗಲೇ ಚಿತ್ತಾಪುರ ಪಟ್ಟಣದಲ್ಲಿನ ಬಜಾಜ್ ಕಲ್ಯಾಣ ಮಂಟಪದಿಂದ ಈ ಪಥಸಂಚಲನ ಆರಂಭಗೊಂಡಿದೆ. ಈ ಪಥಸಂಚಲನ ಅಂಬೇಡ್ಕರ್ ಸರ್ಕಲ್, ಬಸವೇಶ್ವರ ಸರ್ಕಲ್, HDFC ಬ್ಯಾಂಕ್ ಮುಖಾಂತರವಾಗಿ ಅಲ್ಲಿಂದ 1.2 ಕಿಲೋಮೀಟರ್ ಹೋಗಿ ಮತ್ತೆ ವಾಪಸ್ ಏನಂದ್ರೆ ಅದೇ ಬಜಾಜ್ ಕಲ್ಯಾಣ ಮಂಟಪಕ್ಕೆ ಆಗಮಿಸಿದೆ. ಈ ಬಜಾಜ್ ಕಲ್ಯಾಣ ಮಂಟಪದಲ್ಲಿ ಒಂದು ಬೃಹತ್ ಏನಂದ್ರೆ ಬಹಿರಂಗ ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮದಲ್ಲಿ ಅಂದ್ರೆ ಹೈಕೋರ್ಟ್ ಏನು ನಿರ್ದೇಶನ ನೀಡಿದೆ ಅಂದ್ರೆ ಷರತ್ತುಗಳು ನೀಡಿದೆ. 300 RSS ನ ಕಾರ್ಯಕರ್ತರು ಭಾಗವಹಿಸಬೇಕು, 50 ಮಂದಿ ಏನಂದ್ರೆ ಡೋಲ್ ಬಾರಿಸುವವರು ಭಾಗವಹಿಸಬೇಕು, ಅಷ್ಟು ಮಂದಿ ಮಾತ್ರ ಏನಂದ್ರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು. ಏನಂದ್ರೆ ಇದನ್ನು ಈ ನಿಯಮಗಳನ್ನು ಕೂಡ ಏನಂದ್ರೆ ಮೀರುವಂಗಿಲ್ಲ ಅಂತ ಕೂಡ ಹೈಕೋರ್ಟ್ ಹೇಳಿದ ಹಿನ್ನೆಲೆಯಲ್ಲಿ ಇಷ್ಟೇ ಜನ ಅಂದ್ರೆ 350 ಜನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಪಥಸಂಚಲನ ಏನಂದ್ರೆ ಬಜಾಜ್ ಕಲ್ಯಾಣ ಮಂಟಪದಿಂದ ಆರಂಭವಾಗಿ ಮತ್ತೆ ಬಜಾಜ್ ಕಲ್ಯಾಣ ಮಂಟಪಕ್ಕೆ ಬಂದ ನಂತರ ಏನಂದ್ರೆ ಈ ಕಾರ್ಯಕ್ರಮ ನಡೆಯಲಿದೆ. ದಿವ್ಯ, ಓಕೆ, ಥ್ಯಾಂಕ್ ಯು ಭೀಮಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.